ಅದಕ್ಕೆ ನಾವು ಇವತ್ತೇ ಬಂದಿದ್ದು ತುಂಬ ಒಳ್ಳೇದಾಯ್ತು ಅನ್ಸುತ್ತಲ್ವಾ. ನೋಡಿ, ಸ್ವಾಮಿಗಳು ನಮಗೆ ಇವತ್ತು ಇಲ್ಲೇ ಸಿಕ್ಬಿಟ್ಟಿದ್ದಾರೆ. ಇನ್ನು ಅವ್ರು ಇವತ್ತು ಬಿಟ್ಟಿದ್ರೆ ಇನ್ನು ನಮಗೆ ಸಿಗೋದು ಇನ್ನಿಷ್ಟು ದಿವಸಕ್ಕೋ ಏನೋ, ಎಲ್ಲೆಲ್ಲಿ ಹೋಗ್ತಾರೋ ಏನೋ ಯಾತ್ರೆ ಅಂದ್ಕೊಂಡು. ಹಾಗಾಗಿ ಹಿಂಗೋ ದೇವ್ರ ದಯೆಯಿಂದ ನಮ್ಗೆ ಸಿಕ್ಬಿಟ್ಟಿದ್ದಾರಪ್ಪ ಇವರು. ಜಾನ್ಕಮ್ನವ್ರೆ, ಇಬ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅಂದಂಗೆ ಏನು ಅತ್ತಿಗೆರು ಇಬ್ರು ಜೊತೆಯಾಗಿ ಬಂದ್ಬಿಟ್ಟಿದ್ದೀರಾ? ಜೊತೆಯಾಗಿದ್ದೀರಾ ಅಂದರೆ ಏನೋ ಒಳ್ಳೆ ವಿಚಾರಣೆ ಆಗಿರುತ್ತೆ. ಆಗಲಿ. ಸ್ವಾಮಿಗಳೇ, ಎಲ್ಲ ನಿಮಗೆ ಗೊತ್ತಲ್ಲ, ನಾವಿಲ್ಲಿಗೆ ಏನಕ್ಕೆ ಬರ್ತೀವಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಗೊತ್ತಿದ್ಮೇಲೆ ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ದಯವಿಟ್ಟು ಹೇಳ್ಬಿಡಿ. ಆಯ್ತವ, ನನಗೆ ಎಲ್ಲ ಗೊತ್ತು. ಅಂದಂಗೆ ಮದುವೆ ಹುಡುಗ ಬಂದಿದ್ದಾನ ಊರಿಂದ? ಇಲ್ಲ ಸ್ವಾಮಿಗಳೇ, ಅವನು ಬರೋಕ್ಕಿನ್ನೂ 1 ವಾರ ಅಥವಾ 2 ವಾರ ಆದರೂ ಆಗ್ಬೋದಂತೆ. ಹೌದಮ್ಮ, 2 ವಾರ ಆದರೂ ಹಾಗೆ ಆಗುತ್ತೆ. ಇರಲಿ ಬಿಡು, ತೊಂದರೆ ಇಲ್ಲ, ನಿಧಾನಕ್ಕೆ ಬರಲಿ. ಜಾನಕಮ್ಮ, ನಿನ್ನ ಮಗಳು ಜಾತಕ ತೊಗೊಬಂದಿದ್ದೀನಮ್ಮ. ಸ್ವಾಮಿಗಳೇ, ಜಾತಕ ತರೋದು ಮರ್ತೋಗ್ಬಿಟ್ಟೆ. ಅಂದರೆ ನಮ್ಗೆ ಅನುಮಾನ ಇತ್ತು ನೀವು ಇರ್ತಿರೋ ಇರಲ್ವೋ ಅಂತ, ಹಾಗಾಗಿ ಹಂಗೆ ಬಂದ್ಬಿಟ್ಟಿದ್ದೀವಿ. ಹೌದಮ್ಮ, ಪರವಾಗಿಲ್ಲ ಬಿಡು. ಕಮಲಮ್ಮವ್ರೆ, ನೀವು ತಗೊಬಂದ್ರೋ ಇಲ್ವೋ? ಇಲ್ಲ ಸ್ವಾಮಿಗಳೇ, 2 ಜಾತಕಗಳು ಒಂದೇ ಕಡೆ ಇತ್ತು, ಹಾಗಾಗಿ ತಗೊಂಬಂದಿಲ್ಲ. ಒಂದು ಕೆಲಸ ಮಾಡಿ, ನೀವು ಇವಾಗ ಬೇಕು ಅಂದರೆ ತಗೊಬಂದು ಕೊಡ್ತೀನಿ, ಸರಿನಾ? ಹೌದಮ್ಮ, ಪರವಾಗಿಲ್ಲ ಬಿಡು, ನಾನು ಹಾಗೆ ಹೇಳ್ತೀನಿ. 1ನೇ ಮನೆ ಹುಡುಗಿ ಹೆಸರೇನಂತ ಹೇಳಿದ್ರಿ? ಮಾನಸ ಅಲ್ಲ? ಕಮಲಮ್ಮ, ನಿನ್ನ ಮಗನ ಹೆಸರೇನಂದೆ? ಸ್ವಾಮಿಗಳೇ, ಯಾಕೆ ನೀವೇ ಮರ್ತೋಗ್ಬಿಟ್ರಾ? ನೀವೇ ಅಲ್ವಾ ಅವನು ಹುಟ್ಟುವಾಗ ಜಾತಕ ನೋಡಿ ಹೇಳಿದ್ದು ಮನೋಜ್ ಅಂತ. ಓ ಹೌದಲ್ಲಮ್ಮ, ಮರ್ತೋಗ್ಬಿಟ್ಟೆ. ಮಾನಸ ಮತ್ತು ಮನೋಜ್ 2 ಮಾಮ ಅಕ್ಷರದಲ್ಲಿ ಬಂದಿದೆ. 4ನೇ ಪಾದ ಗುರುಗಳು. ನೋಡಮ್ಮ, ಈ ಮದುವೆ ಯಾವುದೇ ತೊಂದರೆ ಇಲ್ಲದೆ ಸುಸೂತ್ರವಾಗಿ ನಡೆಯುತ್ತೆ. ನಿಮ್ಮ ಮನಸ್ಸಿಗೆ ಏನೋ ತಳಮಳ ಅಂತ ಏನೋ ಅಂತಿದ್ರಲ್ಲಮ್ಮ, ಅದಕ್ಕೋಸ್ಕರ ಅಂದರೆ ಒಂದು ಗಣಪತಿ ಹೋಮ ಮಾಡಿಸ್ಕೊಂಡ್ರೆ ಶಾಂತಿ ಒಳ್ಳೇದಾಗುತ್ತೆ. ಅದು ನೀವು ಎಲ್ಲಿ ಬೇಕಾದರೂ ಮಾಡಿಸ್ಕೋಬೋದು. ನಿಮ್ಮ ಮನೇಲಾದರೂ ಪರವಾಗಿಲ್ಲ, ನಮ್ಮ ದೇವಸ್ಥಾನದಲ್ಲಾದರೂ ಪರವಾಗಿಲ್ಲ, ನಿಮ್ಮ ಅನುಕೂಲ ಹೇಗಿದೆಯೋ ಹಾಗೆ. ಆಯಿತು ಗುರುಗಳೇ, ಹಂಗೆ ಮಾಡ್ತೀನಿ. ನಿಮ್ಮ ಬಾಯಿಂದ ಈ ಮಾತು ಕೇಳಿ ತುಂಬ ಖುಷಿ ಆಯಿತು. ಅಯ್ಯೋ ಸ್ವಾಮಿಗಳೇ, ನಮ್ಮ ಅತ್ತಿಗೆಗಂತೂ ಸಮಾಧಾನನೇ ಇರಲಿಲ್ಲ. ಮೊದಲು ಶಾಸ್ತ್ರ ಕೇಳೋಣ ಅಂತಲೇ ಅಂತಾಯಿದ್ರು. ಅದಕ್ಕೆ ನಿಮ್ಮ ಮಾತು ಕೇಳಿ ಇವಾಗ ಅವರೊಬ್ಬರಿಗೆಲ್ಲ ನನ್ನ ಮನಸ್ಸಿಗೂ ನೆಮ್ಮದಿ ಆಯಿತು. ನೋಡ್ರಮ್ಮ, ಮದುವೆ ಅನ್ನೋದು 3 ಅಕ್ಷರಗಳ ಪದ ಇರ್ಬೋದು, ಆದರೆ ಅದು 100 ಜನ್ಮದ ಬಂಧ ಅಮ್ಮ. ಆ ದೇವರು ಯಾರು ಅಂತ ಮೊದಲೇ ಗಂಟಕ್ಕೆ ಕಳಿಸಿರ್ತಾನೆ. ಹೀಗಿರುವಾಗ ಅದನ್ನು ತಪ್ಸೋಕ್ಕೆ ಆಗಲಿ ಅಥವಾ ಬದಲಿಸೋಕ್ಕೆ ಆಗಲಿ ನಾವೆಲ್ಲ ಯಾರು? ಆಯಿತು ಸ್ವಾಮಿಗಳ, ನಿಮ್ಮ ಮಾತು ಕೇಳಿ ತುಂಬ ಖುಷಿ ಆಯಿತು. ನಾವೇನು ಬರ್ತೀವಿ ಗುರುಗಳೇ. ಆಯ್ತಮ್ಮ, ಆರಾಮಾಗಿ ಹೋಗಿ ಬನ್ನಿ. ಇನ್ನು ನಾನು ಇವತ್ತಿಂದ 2 ತಿಂಗಳವರೆಗೂ ಈ ಊರಲ್ಲಿರೋದಿಲ್ಲ, ತೀರ್ಥಯಾತ್ರೆಗಂತ ಹೋಗ್ತಾ ಇದ್ದೀನಿ. ನಾನು ನಿಮ್ಗೆ ಸಿಗೋದು 2 ತಿಂಗಳಾದ್ಮೇಲೆ. ಆಯಿತು ಸ್ವಾಮಿಗಳ. ವಿಧಿಯಾಟನ ತಪ್ಸೋಕ್ಕೆ ಯಾರ ಕೈಲಾಗುತ್ತೆ? ಯಾರ ಕುತ್ತಿಗೆಗೆ ಯಾರು ತಾಳಿ ಕಟ್ಟಬೇಕು ಅನ್ನೋದು ಮೊದಲೇ ನಿಶ್ಚಯ ಆಗಿದೆ. ಇದೇನು ಜಾನಕಿ, ಮನೆ ಇಷ್ಟೊಂದು ಸೈಲೆಂಟ್ ಆಗಿದೆ, ಮಕ್ಕಳು ಮತ್ತೆ ನಮ್ಮಣ್ಣ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಅದೇ ಅದಕ್ಕೆ ನಾನು ನೋಡ್ತಾ ಇದ್ದೀನಿ, ಎಲ್ಲ ಎಲ್ಲೋಗಿದ್ದಾರೆ. ಇರಿ, ನೋಡ್ಕೊಂಬರ್ತೀನಿ. ತನು, ಮಾನ್ಸ, ಎಲ್ಲರೇ ಇದ್ರೆ ಎಲ್ಲರೂ. ಅಮ್ಮ, ನಾ ಇಲ್ಲಿದ್ದೀನಿ, ಏನು ವಿಷಯ ಹೇಳು. ಇವಳ ಸೌಂಡ್ ಇಲ್ಲೆಲ್ಲ ಬರ್ತಾ ಇದ್ದಲ್ಲ. ಬಾರಿ ಇರೋ ನಿಮಿಷ. ಏನಮ್ಮ? ಓ ಅತ್ತೆ, ಏನು ಸಮಾಚಾರ? ನಮ್ಮನೆ ಗಂಟ ಬಂದ್ಬಿಟ್ಟಿದ್ಯಾ? ಯಾವ್ದು ನಿನ್ನ ಮನೆ? ಇದು ನನ್ನ ಮನೆ, ನಮ್ಮ ಅಣ್ಣನ ಮನೆ. ದೊಡ್ಡದಾಗ ಹೇಳಕ್ಕೆ ಬಂದ್ಬಿಟ್ಲು ನಮ್ಮನೆ ಅಂತೆ. ನೀನು ನಿಮ್ಮನೆ ಅಂತ ಹೇಳ್ಬೇಕಾಗಿರೋದು ಇದನ್ನಲ್ಲಮ್ಮ. ನೀನು ಮದುವೆ ಮಾಡ್ಕೊಂಡು ಹೋಗ್ತೇ ನೋಡು, ನಿನ್ನ ಗಂಡನ ಮನೆ, ಅದನ್ನು ಹೇಳ್ಬೇಕು. ಅದು ನಮ್ಮ ಮನೆ ಅಂತ. ಅದನ್ನೇ ಬಿಟ್ಬಿಟ್ಟು ಇವಾಗ ನಮ್ಮನೆ ಅಂದ್ಬಿಟ್ರೆ ನಿನ್ನ ಮನೆ ಆಗ್ಬಿಡುತ್ತಾ? ಅಯ್ಯೋ ಕರ್ಮಕಾಂಡ. ಅತ್ತೆ ಬಾತ ಇಲ್ಲಿ, ನನಗೊಂದು ಪ್ರಶ್ನೆಗೆ ಉತ್ತರ ಕೊಡು ಆಯ್ತಾ? ಇವಾಗ ನಾವು ಹುಟ್ಟಿ ಬೆಳೆದಿರೋ ಮನೆ ಇದು, ಅಂದರೆ ನಮ್ಮ ತವ್ರ ಮನೆ.
ಈ ಮನೆ ನಾವಿದ್ದಷ್ಟು ಸಹ ಹೇಳ್ತಾರೆ ನಮ್ಮಮ್ಮಂದ್ರು, ನೋಡಮ್ಮ ಇದು ನಿನ್ನ ಮನೆ ಅಲ್ಲ, ನಿನ್ನ ಗಂಡನ ಮನೆನೇ ನಿನ್ನ ಮನೆ ಅಂತ. ಸರಿನಾ? ಹೌದು, ನಾನು ನಿಂಗೆ ಅದನ್ನೇ ಅಂತಾನೆ ಹೇಳಿದ್ದು. ಇರು ಇರು, ಇನ್ನೂ ಡೈಲಾಗ್ ಪೂರ್ತಿ ಆಗಿಲ್ಲ, ಇರು. ಸರಿ, ಅಮ್ಮ ಹಿಂಗಂದ್ರು ತಡಿ ಅಂತ ಅನ್ಕೊಂಡು ನಾವು ಏನು ಮಾಡ್ತೀವಿ, ಗಂಡನ ಮನೆಗೆ ಹೋಗ್ತೀವಿ. ಅಲ್ಲಿ ನಮ್ಮಮ್ಮ ಅಂತಲೂ ಅತ್ತೆ ಇರ್ತಾರೆ. ಆ ಅತ್ತೆ ಅಂತಾರೆ, ನೋಡಮ್ಮ ನೀನು ನಿಮ್ಮ ಮನೆ ಅಂತ ಇಲ್ಲೆಲ್ಲ ಇರಂಗಿಲ್ಲ, ಇದು ನನ್ನ ಮನೆ ಅಂತ. ನಾವು ಹುಟ್ಟಿ ಬೆಳೆದಿರ್ತೀವಲ್ಲ ಅದು ನಮ್ಮ ಮನೆ ಅಲ್ಲ. ನಾವು ಮದುವೆಯಾಗಿ ಹೋಗಿರ್ತೀವಲ್ಲ ನಮ್ಮ ಗಂಡನ ಮನೆ, ಅದು ನಮ್ಮ ಮನೆ ಅಲ್ಲ. ಹಾಗಿದ್ಮೇಲೆ ನಮ್ಮ ಮನೆ ಯಾವುದು? ಅಲೆ ಹೌದಲ್ವೇ? ನಿನ್ನ ಮಾತು ಒಂಥರ ಯೋಚನೆ ಮಾಡೋಂಗೆ ಐತೆ. ಏನು ಯೋಚನೆ ಮಾಡಂಗೆ ಐತೆ ಅಲ್ಲ, ಅದು ಯೋಚನೆ ಮಾಡಬೇಕಾಗಿರೋ ವಿಷಯನೇ. ಇಲ್ಲಪ್ಪ, ನಾನು ಹಿಂಗೆ ಬಿಟ್ಟರೆ ಆಗಲ್ಲ. ನಮ್ಮ ಅಪ್ಪನ ಬರಲಿ, ನಮ್ಮ ಅಪ್ಪಂಗೆ ಹೇಳ್ಬಿಟ್ಟು ನನಗೆ ಅಂತ ಒಂದು ಮನೆ ಕಟ್ಸ್ಕೊತೀನಿ. ಆವಾಗ ನಿನ್ನಂಥವರೆಲ್ಲ ಬಂದ್ಬಿಟ್ಟು ಇದು ನಮ್ಮ ಮನೆ ಅಂತಲ್ಲ ಅನ್ನೋಂಗಿರಲ್ಲ. ಏನಂತೀಯತ್ತೆ? ಅದಕ್ಕೆ ಇವಳು ಹೆಂಗೆತ್ಬಿಟ್ಟೆ ನೀನು? ಹಾಂ, ಇವಳು ಬಾಯ ಬೊಂಬಾಯ. ಅದಕ್ಕೆ ನಾನಂತೂ ಎಷ್ಟು ಜನ್ಮದ ಪುಣ್ಯ ಮಾಡಿದನೋ ಗೊತ್ತಿಲ್ಲ. ನಿಂಗೆ ದೊಡ್ಡ ಮಗಳಿದ್ದಾಳೆ, ಇಲ್ಲ ಅಂದಿದ್ರೆ ನಿಂಗೆ ಒಬ್ಬಳೇ ಮಗಳು ಆಗಿದ್ದಿದ್ರೆ, ಅದು ಇವಳೊಬ್ಬಳೇ ಆಗಿದ್ದಿದ್ರೆ ನನ್ನ ಕತೆ ಗೋವಿಂದ. ಇವಳೇ ನನ್ನ ಸೊಸೆಯಾಗಿ ಬಂದಿದ್ರೆ ನನ್ನ ಖಂಡಿತ ಊಟ ಅಂತೂ ಆಗ್ತಿದ್ದಿಲ್ಲ ಬಿಡು. ಅಯ್ಯೋ ಅತ್ತೆ, ನಿನಗ ಪುಣ್ಯ ಎಲ್ಲ ಇಲ್ಲ ಬಿಡು. ಮೇಡಮ್ಮ ತಾಯಿ, ನನಗೆ ಆ ಪುಣ್ಯನೇ ಬೇಕಾಗಿಲ್ಲ. ಆ ಪುಣ್ಯಾತ್ಮರು ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ, ಅವ್ರನ್ನ ದೇವರೇ ಕಾಪಾಡಬೇಕು. ಏನು ಮಾಡಲಿ ಅದಕ್ಕೆ, ನೀವೇ ನೋಡ್ತಿದ್ದೀರಲ್ಲ, ನಾನು ಇಬ್ಬರು ಮಕ್ಕಳು ಒಂದೇ ರೀತಿ ಬೆಳೆಸ್ತಾ ಇದ್ದೀನಿ. ಆದರೆ ಅವಳೊಂದು ರೀತಿ, ಇವಳೊಂದು ರೀತಿ. ಅವಳು ಹಿಂಗಲ್ಲ, ನಾನು ಏನು ಹೇಳಿದ್ರು ಕೇಳ್ತಾಳೆ. ನನ್ನ ಮಾತನ್ನ ಇಲ್ಲ ಅಂತಂದು ಎಲ್ಲನೂ ಕರೆಕ್ಟಾಗಿ ಮಾಡ್ತಾಳೆ. ಆದರೆ ಇದ್ದಾಳಲ್ಲ ಇವಳು, ಇವಳಿಗೆ ಅವ್ರ ಅಪ್ಪನ ಮುದ್ದು ಜಾಸ್ತಿ ಆಗುತ್ತೆ, ಚಿಕ್ಕ ಮಗಳು ಅಂತ. ಅಯ್ಯ ಬೇಡ ಬಿಡು, ಅಪ್ಪ ಬರಲಿ ಹೇಳ್ತೀನಿ. ಅಪ್ಪ ಅಪ್ಪ ಇನ್ಮೇಲೆ ನೀನು ನನ್ನ ಮುದ್ದು ಮಾಡಬೇಡ, ಅಮ್ಮನ್ನೇ ಮುದ್ದು ಮಾಡ್ಕೊ ಅಂತ. ನಿಂತ್ಕೊಳ್ಳೆ. ಅಯ್ಯೋ ಬಾಯಿಗೆ ಬಂದು ಮಾತಾಡೋಂಗೆ ಹೋಗ್ತಾಳೆ. ಅದಕ್ಕೆ ಹೋಗ್ಲಿ ಬಿಡಿ. ಅಯ್ಯೋ ನೀವೇನೋ ಹೋಗ್ಲಿ ಅಂತ ಹೇಳ್ತೀರಾ ಅದಕ್ಕೆ, ಆದರೆ ಇವಳು ದಿನ ದಿನ ಬರ್ತಾ ಬರ್ತಾ ತುಂಬ ಮಾತು ಕಲ್ತವಳೆ. ಇವಳನ್ನ ಹೆಂಗೆ ಬಿಟ್ಟರೆ ಹೋಗಿದ ಮೈನಲ್ಲಿ ಹೆಂಗಿರ್ತಾಳಪ್ಪ ಅಂತ ಒಂದ್ಸರಿ ನನಗೆ ತುಂಬ ಭಯನೇ ಆಗಿಬಿಡುತ್ತೆ. ಇವಾಗಲೇ ಯಾಕೆ ಯೋಚನೆ ಮಾಡ್ತೀಯಾ? ಅವಳು ಚಿಕ್ಕವಳು, ನೋಡೋಣ ಆ ಸಮಯ ಬಂದಾಗ. ಅವಳನ್ನೇ ಬರ್ದರೆ ಏನು ಬರ್ದಿದ್ಯೋ ಏನಾಗುತ್ತೋ. ಅದಕ್ಕೆ ಮಾನಸ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅವಳು ಕಾಲೇಜ್ ಹತ್ರ ಹೋಗಿ ಬರಬೇಕಾಗಿತ್ತು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಅಲ್ಲೇ ಹೋಗಿದೆ ಅಂತ ಅನಿಸುತ್ತೆ, ಅದಕ್ಕೆ ಮನೇಲಿ ಕಾಣಿಸ್ತಿಲ್ಲ ಅವಳು. ಓ ಹೌದಾ, ಸರಿ ನಾನು ಬರ್ತೀನಿ. ಅಯ್ಯೋ ಅದಕ್ಕೆ ಕುತ್ಕೊಳ್ಳಿ, ಕಾಫಿ ಮಾಡ್ಕೊಬಂದು ಕೊಡ್ತೀನಿ. ಇವಾಗ ಬಂದು ಹಂಗೆ ಹೋಗ್ತೀರಾ? ಅಯ್ಯೋ ಜಾನು, ಕಾಫಿ ಟೀ ಎಲ್ಲ ಏನು ಬೇಡಮ್ಮ, ನಾನು ಜಾಸ್ತಿ ಕುಡಿಯೋಕೆ ಹೋಗಲ್ಲ. ಪರವಾಗಿಲ್ಲ ಬಿಡು, ನಾನು ನೆಂಟ್ರೆ ಮನೆಗೆ. ಅದು ನನಗೆ ಅಣ್ಣನೂ ಕಾಣಿಸ್ತಾ ಇಲ್ಲ. ಓ ಕರೆಕ್ಟು, ಅಣ್ಣನ ಮತ್ತು ನಮ್ಮ ಯಜಮಾನ್ರು ಇಬ್ಬರು ಆಚೆ ಹೋಗಿದ್ದಾರಲ್ಲ, ಮರ್ತೇ ಹೋಗುತ್ತೆ ನೋಡಿ. ಸರಿ ನಾನು ಬರ್ತೀನಿ. ಸರಿ ಅದಕ್ಕೆ. ಶರತ್, ನೀನು ನಿಮ್ಮ ಅಣ್ಣ ಅದಕ್ಕೆ ಹತ್ರ ಮಾತಾಡಿದ್ಯಾ? ಅವ್ರು ಏನಂತ ಹೇಳಿದರು? ನಮ್ಮ ಮನೆಗೆ ಬರ್ತಾ ಅಂತ ತಾನೇ? ಮಾನಸ, ನಾನು ನನ್ನ ಕಡೆಯಿಂದ ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀನಿ, ಇನ್ನು ಮಿಕ್ಕಿದ್ದು ಅವ್ರಿಗೆ ಬಿಟ್ಟಿದ್ದು. ಯಾಕೆ ಶರತ್ ನೀನು ಹೀಗೆ ಮಾತಾಡ್ತಾ ಇದೆಯಲ್ಲ? ಅವರು ಬರಲ್ಲ ಅಂತ ಏನಾದರೂ ಹೇಳಿದ್ರಾ? ಆ ಥರ ಎಲ್ಲ ಏನು ಅಂದಿಲ್ಲ ಮಾನಸ, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಆದರೆ ನಮ್ಮ ಅಣ್ಣಂಗೆ ಯಾಕೋ ಇಷ್ಟ ಇಲ್ಲ ಅಂತ ಅನಿಸ್ತಿದೆ. ಶರತ್, ನೀನು ಹಂಗೆ ಹೇಳ್ಬಿಟ್ರೆ ನಾನು ಏನು ತಾನೇ ಮಾಡಲಿ? ಹಾಂ, ಇಲ್ಲ ಒಂದು ಕೆಲಸ ಮಾಡು, ನಿಮ್ಮ ಅಣ್ಣ ಹತ್ರ ಯಾಕೆ ಬೇಕು, ನೀನೇ ಬಂದು ಮಾತಾಡ್ಬೋದಲ್ಲ. ಮಾನಸ ಯೋಚನೆ ಮಾಡು, ನಾನು ಇವಾಗ ಬಂದು ಏನು ಅಂತ ಮಾತಾಡಲಿ? ನಂಗೊಂದು ಕೆಲಸ ಬೇರೆ ಇಲ್ವಲ್ಲ. ಅದೊಂದೇ, ಅದನ್ನು ಬಿಟ್ಟರೆ ಬೇರೆ ಎಲ್ಲ ಏನೂ ಕಾರಣ ಇಲ್ಲ. ಅದು ಅಲ್ಲದೆ ನನಗೆ ನಿಮ್ಮಪ್ಪ ಅಂದರೆ ಮೊದಲೇ ಭಯ ಬೇರೆ. ನೋಡು ನೀನು ಹೆಂಗೆ ಹೇಳ್ತೀಯ ಅಂತ. ನಮ್ಮಪ್ಪ ಅಂದರೆ ನಿನಗೆ ಭಯ ಅಂದರೆ ನನಗೆ ಹೆಂಗೆ ಆಗ್ಬೇಡ ಹೇಳು. ಅಲ್ಲ ನಾನೇ ಒಂದ್ಸರಿ ಮಾತಾಡಲ್ಲ. ಬೇಡಪ್ಪ, ನಂಗೆ ಅಷ್ಟೊಂದು ಧೈರ್ಯ ಇಲ್ಲ. ಮಾನಸ, ನೀನು ಹಿಂಗೆ ಮಾಡಿದ್ರೆ ಹೆಂಗೆ? ನೀನು ನಿನ್ನ ತಂಗಿ ಸಪೋರ್ಟ್ ತಗೊಂಡ್ರೆ ಅವಳು ನಿಂಗೆ ಹೆಲ್ಪ್ ಮಾಡಲ್ವಾ? ಏನು ತನುನಾ? ಹೋಗಿ ಹೋಗಿ ಅವಳಿಗೆ ಹೇಳ್ತಾ ಇದೆಯಲ್ಲೋ, ಅವಳು ನಂಗೆ ಹೆಲ್ಪ್ ಎಲ್ಲಿ ಮಾಡ್ತಾಳೆ? ಅವಳು ಮಾಡೋಲ್ಲ ಬರೀ ಎಡವಟ್ಟಷ್ಟೇ. ಅದೆಲ್ಲ ಸಾಧ್ಯ ಆಗಲ್ಲ. ಇದಕ್ಕೆ ಬೇರೆ ಏನಾದರೂ ಐಡಿಯಾ ಮಾಡಬೇಕು. ಏನು ಮಾಡೋದು? ಒಂದು ಐಡಿಯಾ ಮಾನಸ, ನೀನು ನಿಮ್ಮ ಅವನ್ನ ನೋಡಿದ್ಯಾ? ಇಲ್ಲ ಕಣ, ಸುಮಾರು ವರ್ಷ ಆಗೋಯ್ತು. ಅವನು ಇತ್ತೀಚೆಗೆ ಬೆಂಗಳೂರಿಂದ ಬಂದೇ ಇಲ್ಲ ಊರಿಗೆ.
ಏನೋ ಓದ್ತಾ ಇದ್ದಾನಂತಲ್ಲ, ಹಾಗಾಗಿ ನಂಗೆ ನೋಡಿದ ನೆನಪಂತೂ ಇಲ್ಲ. ನೆನಪಿದ್ರೆ ಅದು ಚಿಕ್ಕ ಸಲ ಅಷ್ಟೇ. ಯಾಕೆ ಇವಾಗ ನಮ್ಮ ಮಾವನ ಬಗ್ಗೆ ಯಾಕೆ ಹೇಳ್ತಿದ್ಯಾ? ಹಾಂ, ನೀ ಏನು ಯೋಚನೆ ಮಾಡ್ತಾ ಇದ್ದೀಯ ಶರತ್? ಅದು ಏನಿಲ್ಲ, ನೀನು ಯಾಕೊಂದ್ಸರಿ ಅವನ ಹತ್ರ ಮಾತಾಡಬಾರ್ದು? ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡ್ರೆ ಸಹಾಯ ಮಾಡ್ತಾನ? ನಿಂಗೆ ನಂಬಿಕೆ ಇದೆಯಾ? ನನಗೊಂದು ಬಗ್ಗೆ ಅಷ್ಟೊಂದು ನೆನಪಿಲ್ಲ, ಆದರೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಹಠ ಮಾಡ್ತಾ ಇದ್ದ. ಇವಾಗ ಹೇಗಿದ್ದಾನೋ ಏನೋ. ಅದು ಪ್ಲಾನು ವರ್ಕೌಟ್ ಆಗಲ್ಲ ಶರತ್. ಇಲ್ಲ, ಈಗೇನು ಮಾಡಲಿ? ಅಯ್ಯೋ, ನಮ್ಮ ಮನೆಯಲ್ಲಿ ಬೇರೆ ಮದುವೆ ಕಾರ್ಯಕ್ರಮ ಎಲ್ಲ ಶುರುವಾಗ್ಬಿಟ್ಟಿದೆ. ಅಮ್ಮ ಅಂತ ಇದ್ರು ನಾಳೆ ಬಟ್ಟೆ ತರಕ್ಕೆ ಹೋಗ್ಬೇಕು ಅಂತ. ಶರತ್, ನಾವಿಬ್ರು ಹೀಗೆ ಲೇಟ್ ಮಾಡ್ತಾ ಇದ್ರೆ ಮದುವೆ ಆಗ್ಬಿಡ್ತೇನೆ ಅಂತ ತುಂಬ ಭಯ ಆಗ್ತಾಯಿದೆ ಶರತ್. ಎದ್ರುಕೋಬೇಡ ಮನ್ಸ, ಹಂಗೆಲ್ಲ ಏನೂ ಆಗಲ್ಲ, ನಾ ಇದ್ದೀನಲ್ಲ. ನೋಡು ಶರತ್, ನಾನಿವತ್ತು ಇಲ್ಲಿಗೆ ಬರೋದಕ್ಕೆ ಎಷ್ಟು ಸುಳ್ಳು ಹೇಳಿ ಬಂದಿದ್ದೀನಿ ಅಂದರೆ ಅದು ನನಗೆ ಮಾತ್ರ ಗೊತ್ತು. ಇನ್ಮೇಲೆ ಅಮ್ಮ ನನ್ನ ಆಚೆ ಒಳಗೆ ಕಳಿಸ್ತಾರೋ ಇಲ್ವೋ ಗೊತ್ತಿಲ್ಲ. ನನಗೆ ಇವತ್ತು ಒಂದೇ ದಿವಸ ಸಿಗೋದು ನೀನು ಮೀಟ್ ಮಾಡೋಕ್ಕೆ ಅಂತ ಓಡೋಡಿ ಬಂದಿದ್ದೀನಿ. ಶರತ್, ನಾನು ನಿನ್ನ ತುಂಬ ನಂಬಿದ್ದೀನಿ. ನೀನೇ ಏನಾದರೂ ಮಾಡಬೇಕು, ಆಯಿತಾ? ಅಯ್ಯೋ, ಏನಾದರೂ ಮಾಡ್ಬೇಕಂದ್ರೆ ನಾನು ಏನು ಮಾಡಲಿ ಮನ್ಸ? ನಮಗೆ ಎಲ್ಲ ಬಾಗಿಲು ಮುಚ್ಚೋಗಿದ ಮೇಲೆ ಒಂದೊಂದು ಬಾಗಿಲು ತೆಗೆದಿರುತ್ತೆ. ಏನು ಏನು ಹೇಳ್ತಾ ಇದೀಯಾ? ಬಾಗಿಲು ತೆಗ್ದಿರುತ್ತಾ? ಯಾವ ಬಾಗಿಲು? ಅದೇ ಇದ್ದೇ ಇದೆಯಲ್ಲ, ಚೆಲುವಿನ ಚಿತ್ತಾರ. ನೀನೇನು ಹೇಳ್ತಾ ಇದೀಯಾ? ಓಡೋಗೋಣ ಅಂತ ಹೇಳ್ತಾ ಇದೀಯಾ? ಶರತ್, ಇದು ಕಾಮಿಡಿ ಮಾಡೋ ಟೈಮ್ ಅಲ್ಲ. ಇವಾಗ ನೋಡೋಣ, ನಮಗೇನೋ ದಾರಿ ಇಲ್ಲ ಅಂದರೆ ಕೊನೆಗೆ ಉಳಿದಿರೋದು ಅದೊಂದೇ. ನಾನು ನಿನಗೋಸ್ಕರ ಅದನ್ನೇ ಬೇಕಾದರೂ ಮಾಡ್ತೀನಿ, ಸರಿನಾ? ಯಾಕೆಂದರೆ ನನಗೆ ಈ ಜೀವನದಲ್ಲಿ ಮದುವೆ ಅಂತ ಆದರೆ ಅದು ನಿನ್ನ ಜೊತೆ ಮಾತ್ರನೇ. ನನ್ನ ಗಂಡನ ಸ್ಥಾನದಲ್ಲಿ ನಿನ್ನ ಬಿಟ್ಟು ಬೇರೆ ಯಾರನ್ನೂ ನಂಗೆ ನೋಡೋಕ್ಕಾಗಲ್ಲ. ನಾನು ಹೇಳಿದ್ದೀನಿ, ನೆನಪಿದೆ ಅಲ್ಲ? ನಾನು ಬರ್ತೀನಿ. ಬಂದು ತುಂಬ ಹೊತ್ತಾಯಿತು. ಆಯಿತು ಮನ್ಸ, ಒಂದು ಹೆಣ್ಣಾಗಿ ನಿನಗೆ ಇಷ್ಟೊಂದು ಧೈರ್ಯ ಇರಬೇಕಾದ್ರೆ ನಿನ್ನ ಧೈರ್ಯನೇ ನನಗೆ ಸ್ಫೂರ್ತಿ. ಆಗಲಿ, ಏನಾಗುತ್ತೋ ಆಗಲಿ, ನಾನು ಮಾತ್ರ ನಿನ್ನ ಕೈನ ಯಾವತ್ತೂ ಬಿಡೋದಿಲ್ಲ, ಆಯಿತಾ? ಈ ಜನ್ಮದಲ್ಲ, ಇನ್ನು 7 ಜನ್ಮದಲ್ಲೂ ನಾವಿಬ್ಬರು ಗಂಡ ಹೆಂಡತಿರಾಗಿರೋಣ. ಶರತ್, ನನಗೆ ಈ ಮಾತು ಕೇಳಿ ತುಂಬ ಖುಷಿ ಆಯಿತು. ನಾನು ಬರ್ತೀನಿ. ಇರಲಾರೆ ಚೆಲುವೆ ಎಂದಿಗೂ ನಾನಿನ್ನ ಹಗಲಿ, ಕುಣಿದಾಡುವ ಆಸೆ ನಿನ್ನಲ್ಲಿ ನನ್ನನ್ನೇ ಮರೆತು.